ಇವತ್ತು ಸಾಬ್ರೆ ಇದು ಸರಿ ನಂಬರ್ 120 ಇದು 110 111 ಈ ಕಡೆ 110 ಕೆಳಗೆ ಹೌದಿಲ್ಲ. ಇದು ಸಾಲ್ವಂದ ರಸ್ತೆ, ಇದು ಸಾಲ್ವಂದ ರಸ್ತೆ. ದಾಖಲಾತಿ ಎಲ್ಲ ಕೊಟ್ರವನ ಇಲ್ಲ ಈಗ ಐ ಥಿಂಕ್ ಮಾತಾಡಬಾರ್ದು. ಇದು ಬಟ್ಟೆ ಮ್ಯಾಪ್. ಈ ಬಟ್ಟೆ ಮ್ಯಾಪ್ನಲ್ಲಿ 110 ಮತ್ತು 111 120 ಬದುವಿಗೆ 110 111ರಲ್ಲಿ ರಸ್ತೆ ಹೋಗೈತೆ, ಸಾಲ್ವಂದ ರಸ್ತೆ. ಇದು ಬಹುಕಾಲದ ರಸ್ತೆ ಐತಿ, ಹೌದಿಲ್ಲ. ಇವತ್ತೇನು ಮಾಡ್ಯಾರ, ದುರುದ್ದೇಶಪೂರ್ವಕವಾಗಿ ರೈತರು ತೊಂದರೆ ಮಾಡೋಕ್ಕೋಸ್ಕರ ಇಲ್ಲಿ ಒಂದು 10 ಅಣೆ ಬಿಟ್ಟು ಅಲ್ಲಿ ರಸ್ತೆ ಹಾಕ್ಯಾರ, ಹೌದಿಲ್ಲ. ಈಗ ತಹಶೀಲ್ದಾರ್ ಅವರು ಕೊಟ್ಟದ್ದು ಕರೆಕ್ಟ್ ಆಗಿದೆ ಮ್ಯಾಪ್ ಐತಲ್ಲ. ತಹಶೀಲ್ದಾರ್ ಅವ್ರು ಕೊಟ್ಟದ್ದು 21 ಫೀಟ್ ರಸ್ತೆ ಅಂತೇಳಿ ಮ್ಯಾಪನ್ನ ಸರಿ ನಂಬರ್ 10-11ರಲ್ಲಿ 120 ಬದುವಿಗೆ ಏಕಶೀಲ ಆ ಕಡೆ ಸೈಡು ದಡಸಗೂರು ರೋಡು ಅಂದ್ರ ಬಳ್ಳಾರಿ ಸಿಂಧನೂರು ಟು ಬಳ್ಳಾರಿ ರೋಡು. ಇದು ರಸ್ತೆ ಸಾಲ್ವಂದ ರಸ್ತೆ. ಇದು ರಸ್ತೆ ಆಗ್ಬೇಕಾಯ್ತು, ಇದು ತೆಗ್ಗೈತಲ್ಲ, ಇದು ತೆಗ್ಗ ಆಗ್ಬೇಕಾಯ್ತಲ್ಲ, ತೆಗ್ಗ ಇಲ್ಲಿ ಮಣ್ಣಾಗ್ಬೇಕಾಯ್ತು. ಈ ಹೊಲದಲ್ಲಿ ತೊಂದರೆ ಮಾಡೋಕ್ಕೋಸ್ಕರನೇ ಅಲ್ಲಿ ಹಾಕ್ಯಾರ. ಇದನ್ನ ಸರ್ವೇದವರು ಮೊನ್ನೆ ಯಾರು ಬೈದ್ರು, ಮತ್ತೆ ಶಿವಕುಮಾರ್ ಬಂದು ಹಾಕ್ಯಾರ. ಇವ್ರ ಮೇಲೆ ಹೌದನ್ರಿ, ಮರ್ಲದಲ್ಲಿ ರಸ್ತೆ ಇರ್ತದಿಲ್ಲ, ಇದವಲ್ಲ ರಸ್ತೆ, ದಾಖಲೆ ಪಕ್ಕ ಇದವಲ್ಲ ರಸ್ತೆ. ಈ ರಸ್ತೆಯನ್ನ ಉದ್ದೇಶಪೂರ್ವಕವಾಗಿ ರೈತರಿಗೆ ತೊಂದರೆ ಕೊಡ್ಬೇಕಂತೇಳಿ ಸರ್ವೇದವ್ರು ಬಂದು ರಸ್ತೆ ಅಲ್ಲಿ ತೋರಿಸ್ಬೇಕಾರ. ಅವ್ರ ಮೇಲೆ ತಹಸೀಲ್ದಾರ್ ಅವರು ಕ್ರಮ ಕೈಗೊಳ್ಬೇಕು, ಹೌದ್ರಾ? ಯಾಕಂದ್ರೆ ನಿಮ್ಗೆ ಸಮಸ್ಯೆ ಆಗ್ತದ್ರಿಂದ. ಈಗ ಆ ಕಡೆ ಹೊಲದವ್ರು ಏನು ಮಾಡ್ತಾರ, ಇಲ್ಲ ಇಲ್ಲಿ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಮತ್ತೆ ಈ ಹೊಲಕ್ಕೆ ಹೆಂಗೆ ಹೋಗ್ಬೇಕು, ಈ ಕಡೆ ಹೊಲಕ್ಕೆ? ಅಂದ್ರೆ ಇದು ಕಾನೂನು ಪ್ರಕಾರ ಮ್ಯಾಪ್ ಇದ್ರು ಕೂಡ ಈಗ ನಿಮ್ಗೆ ಇಲ್ಲಿ ಮರಮ ಹಾಕ್ಬೇಕೈತೆ. ಆ್ಯಕ್ಚುಲಿ ಅಲ್ಲಿ ಮರಮ ಹಾಕಿ ಅಲ್ಲಿ ದಾರಿ ಕಿತ್ತು ಕೇಸಿ ಅಲ್ಲಿ ಇದು ಮಾಡಿದ್ದು ತೊಂದರೆ ಮಾಡಿದ್ದು ನಿಮ್ಗೆ ಭಾಳ ಅನಾನುಕೂಲ. ಅದೇ ರೀತಿಯಾಗಿ ಇಲ್ಲಿ ಕೆರೆ ಮಾಡಿದ್ದಾರೆ, ರಸ್ತೆಗೆ ಕೆರೆ ಮಾಡಿದ್ದಾರೆ. ಮುಂದೆ ಬರೋಣ ಅಂತ ಇಲ್ಲಿ ರಸ್ತೆಗೆ ಕೆರೆ ಮಾಡಿ ಕೇಸಿ. ಅವ್ರ ಹೆಸರೇನ್ರಿ? ವೀರರಾಜ್ ತಂದೆ ವೆಂಕಟರಾವ್ ಅವರು ಇಲ್ಲಿ ಕೆರೆ ಮಾಡಿ ರೈತರ ರಸ್ತೆಯನ್ನು ಬಳಸಿಕೊಂಡಿದ್ದಾರೆ. ಅವ್ರ ಮೇಲೆ ಮಾನ್ಯ ತಹಶೀಲ್ದಾರ್ ಅವರು ಕಾನೂನು ಕ್ರಮ ಕೈಗೊಂಡು ಕ್ರಿಮಿನಲ್ ಕೇಸ್ ದಾಖಲಿಸ್ಬೇಕು ಅಂತ ಈ ಪೊಲೀಸ್ ಇಲಾಖೆ ಕೂಡ ಗಮನ ಹರಿಸ್ಬೇಕು. ಇಲ್ಲಾಂದ್ರೆ ಇಲ್ಲಿ ಏನಾಗುತ್ತಾ, ರೈತರಿಗೆ ಮತ್ತೆ ಅವ್ರ ತೊಂದರೆ ಕೊಡಂತ ಹೋಗ್ತಾರೆ. ಇದು ಯಾಕಂದ್ರೆ ಇಲ್ಲಿ ಮಧ್ಯವಾದ ಸರಿ ನಂಬರ್ 20ರಲ್ಲಿ ರಸ್ತೆ ಬಂದಿದೆ, ಸರಿ ನಂಬರ್ 10ರಲ್ಲಿ 11ರಲ್ಲಿ ಸಂಪೂರ್ಣ ಕೆರೆ ಮಾಡಿಕೊಂಡಿದ್ದಾರೆ, ರಸ್ತೆಯನ್ನು ಬೆಳೆಸಿದ್ದಾರೆ. ಹಾಗಾಗಿ ರಸ್ತೆಯನ್ನು ಅವ್ರ ಮುಖಾಂತರ ಮುಚ್ಚಿಕಾಸಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕಿಲ್ಲ. ಇದಕ್ಕೇನೈತೆ ಮರ್ಮ ಹಾಕ್ಸಿಕೊಡ್ಬೇಕು ಅಂತ ಹೇಳ್ತಾ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹೊಸೂರು ಸೇನೆ ವತಿಯಿಂದ, ಜಿಲ್ಲಾ ಘಟಕ ವತಿಯಿಂದ ಇಲಾಖೆಗಳಲ್ಲಿ ರೈತರ ಪರವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೌದನ್ರಿ? ಈಗ ನೀವು ಇಲ್ಲೇ ಮಾಡಿದ್ರೆ 110 ಮಂದಿಗೆ ಜನ ಆರಾಮ ಐತ್ರಿ. ಅಲ್ಲಿ ಅವ್ರು ರೆಡಿ ಮಾಡೋ ಅವ್ರು ಏನು ಹೇಳ್ತಾರೆ ನೋಡಿ, ಎಲ್ಲ ತೊಂದರೆ ಐತ್ರಿ. ನಾವು ಒಳಗೆ ಹೋಗ್ಬೇಕ್ರಿ. ಎಷ್ಟು ಜನ ಹೋಗ್ತಾರೆ ಈ ಕಡೆಗೆ, ಈ ಕಡೆ ಮುಂದರದ ಎಷ್ಟು ಜನ ಹೋಗ್ತಾರೆ? ದೊಡ್ಡ ರಸ್ತೆ ಇದೆ. ಈ ರಸ್ತೆಯನ್ನ ಇವತ್ತು ಗ್ಯಾಪ್ ಮಾಡಿ ಕಾಸಿ ತೊಂದರೆ ಕೊಡಕ್ಕೆ ನಿಮ್ಗೆ ಕಾಡಾದವರು ಬಿಲ್ ಸೆಕ್ಷನ್ ಮಾಡಿದ್ದಾರೆ, ಕಾಡಾದವ್ರು ಮೆಟಲ್ ರೋಡ್ ಹಾಕೊಂಡು ಹೋಗಿದ್ದಾರೆ ಸರ್. ಇಲ್ಲಿ ಮ್ಯಾಪ್ ಇಲ್ಲ ಅಂತ ಈ ಬದಲತ್ತೆ ಇಲ್ಲಿ ಹಾಕೋದು ಬಿಟ್ಟು ಅಲ್ಲಿಂದ ಕೆಳಗೆ ಹಾಕೊಂಡಿದ್ದಾರೆ. ಇಲ್ಲಿ ರಸ್ತೆ ಇಲ್ಲ, ನಾವು ಹಾಕಿಲ್ಲ ಅಂತ ರಿಪೋರ್ಟ್ ಎಲ್ಲ ನಮ್ ತಕ್ಕ ದಾಖಲಾತಿಗಳು ಇದಾವ್ರಿ. ಕಾಡಾದವ್ರು ಡಿಪಾರ್ಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಏನ್ ರಸ್ತೆ ಇಲ್ಲ ಅಂತ? ಇಲ್ಲಿ ರಸ್ತೆ ಇಲ್ಲ, ಇದ್ರಾಗ ರಸ್ತೆ ಇದೆ. ಅವನು 111 ಐತಿ ರಸ್ತೆ, 120 ಹಾಕಲ್ಲ ಅಂತ ಹೇಳಿದಾರೆ. 120 ಇಲ್ಲ ರಸ್ತೆ ಎಲ್ಲ ಹಾಕಲ್ಲ ಅಂತ ಹೇಳ್ಯಾರ. 111 ಹಾಕ್ತು ನಾವು ಅಲ್ಲಿಂದ ಹಾಕೊಂಡು ಅವ್ರಿಗೆ ಹೇಳ್ರಿ 111 ಹಾಕಂತ. 111ರಲ್ಲಿ ರಸ್ತೆ ಕೆಡಿಸ್ಬಿಟ್ಟಿದ್ರು ಅವ್ರು, ಅವಾಗ ಈಗ ಕೆಡಿಸ್ಯಾರ. ಈಗ ಇದನ್ನ ನೀವು ನಾವ್ ಹೇಳೋದೇನಂದ್ರ, ನೀವು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೈತೆ, ಮ್ಯಾಪ್ ಇದೆ, ನೀವು ಅವ್ರಿಗೆ ಮನವರಿಕೆ ಮಾಡಮ್ಮ, ಕಂದಾಯ ಇಲಾಖೆ ಮನವರಿಕೆ ಮಾಡಮ್ರಿ. ಅವ್ರು ರಸ್ತೆ ಹಾಕಲಿಲ್ಲ ಅಂದ್ರೆ ನೀವೇ ಮರಮನ್ನ ತಗೊಂಡು ಸ್ವಂತ ಖರ್ಚಿನಲ್ಲಿ ಹಾಕ್ಯಂದವ್ರು ಕೂಡ ಮೀದ್ರ ಗ್ರಾಮ ಪಂಚಾಯತ್ ಮುಖಾಂತರ ಅದೇನು ಅನುದಾನ ಸಿಗುತ್ತೆ ನಿಮಗೆ ಎನರ್ಜಿ ಒಳಗೆ ಅವಕಾಶ ಐತೆ. ನಮ್ಮ ರಸ್ತೆ ನಮ್ಮ ಗ್ರಾಮ ನಮ್ಮ ರಸ್ತೆ ಕೂಡ ಇದೈತೆ, ನಾವು ಡಿ ಸಿ ಕೂಡ ಮಾತಾಡ್ತೀವಿ.
ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟು ಕಳಿಸಿ ನಮ್ಮ ರಸ್ತೆ ಮಾಡ್ರಿ ಅಂತೇಳಿ ನೀವು ಮರಮ ಹಾಕೇಳ್ರಿ ಅವ್ರಿಗೆ ಹೇಳಿಕೆ ಅವ್ರು ಮರಮ ಹಾಕ್ತಾರೆ, ನಿಮ್ಗೆ ಬಿಲ್ ಮಾಡಿ ಕೊಡ್ತಾರೆ ಆಮೇಲೆ. ಯಾಕಂದ್ರೆ ನಿಮ್ಗೆ ಈಗ ಬೆಳೆ ಬೆಳೆಯಕ್ಕೆ ಬೇಕಲ್ಲ, ಬೆಳೆ ಬೆಳೆಯಕ್ಕೆ ಅವಕಾಶ ಬೇಕಲ್ಲ, ಹೆಂಗ ಶೋಕಾಗ್ತೀವಿ ನೀವು ಹೆಂಗ ಶೋಕಾಗ್ತಾ. ಹಂಗಾಗಿ ಇದನ್ನೇನು ಈಗ ಮರಮ ಹಾಕಿಲ್ಲ, ಈಗೇನು ಮರಮ ಹಾಕಿಲ್ಲ ತೆಗಿಗೆ, ಇದಕ್ಕೆ ನೀವು ಮರಮ ನೀವೇ ಮನಸ್ಸಿಗೆ ಕೆಟ್ಟು ಪಟ್ಟಿ ಹಾಕಂದ್ರೆ ಹಾಕ್ಯಾರ ಗ್ರಾಮ ಪಂಚಾಯತ್ಗೆ ಅರ್ಜಿ ಕೊಡ್ರಿ, ಒಟ್ಟಿನಲ್ಲಿ ಇದನ್ನ ಮಾಡಿಕೊಂಡು ಅಡ್ಡಾಡ್ರಿ. ಯಾಕಂದ್ರೆ ಕಂದಾಯ ಇಲಾಖೆಯವ್ರಿಗೆ ನಾವು ಹೇಳ್ತೀವಿ, ಮನವರಿಕೆ ಮಾಡ್ತೀವಿ, ತಹಸೀಲ್ದಾರ್ ಅವ್ರು ಚಲೋ ಅದಾರ, ಕೆಲಸ ಮಾಡ್ತಾರ, ಬೇಕಾರಂಗೆ ಇದ್ರೆ CP ಅವ್ರಿಗೆ ಹೇಳ್ತೀವಿ, ಮತ್ತೆ ಇನ್ಸ್ಪೆಕ್ಟರ್ಗೆ ಹೇಳ್ತೀವಿ, ಇಲ್ಲೇನು DYSP ಅವ್ರು ಚಲೋ ಅದಾರ ಎಲ್ಲ ಹೇಳಮ್. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ, ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿದೆ, ರೈತರ ಹೊಲಗಳಿಗೆ ಹೋಗಂತ ಜಮೀನುಗಳಿಗೆ ತೊಂದರೆ ಮಾಡಬಾರ್ದು, ಯಾರು ರಸ್ತೆಗಳಿಗೆ ಕಟ್ಸಬಾರ್ದು ಆದೇಶ ಇದೆ. ಇದಕ್ಕೆಲ್ಲ ಅಧ್ಯಕ್ಷರು, ತಹಸೀಲ್ದಾರ್ ಅವರು ಅವರೆಲ್ಲ ಒಳ್ಳೆಯರದಾರ, ಆ ಕೆಲಸ ಮಾಡ್ತಾರ. ನೀವೇನು ಹೆದರಬೇಡ್ರಿ, ನಿಮ್ಮಿಂದ ಸರ್ಕಾರ ಇದೆ, ನಿಮ್ಮಿಂದ ಕಂದಾಯ ಇಲಾಖೆ ಇದೆ, ನಿಮ್ಮ ಕೆಲಸ ನೀವು ಮಾಡ್ಕೇರಿ. ಓ ವೀರರಾಜ್ ಅವ್ರ ಮ್ಯಾಗ ನಾವು ಇದನ್ನೆಲ್ಲ ಹೋಗಿ ಅವ್ರ ಗಮನಕ್ಕೆ ತರ್ತೀವಿ. ನೀವು ಬೇಕಾದ್ರೆ ಬರ್ರಿ, ಆ ತಹಸೀಲ್ದಾರ್ ಮುಂದೆ ಭೇಟಿ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ, ಅಷ್ಟು ಮಾಡ್ರಿ. ಆಯ್ತು ಬೆಟ್ಟ ಆಯ್ತು, ಅರ್ಥ ಮಾಡ್ರಿ.